ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಾತೆ ವೀರಾಗಿಣಿ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನ ತಿಳಿಯೋಣ. ವಚನ ಹೀಗಿದೆ: ಒಳಗೆ ಶೋಧಿಸಿ ಹೊರಗೆ ಶುದ್ಧಯಿಸಿ, ಒಳಗೆ ಶೋಧಿಸಿ ಹೊರಗೆ ಶುದ್ಧಯಿಸಿ, ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು, ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು, ಸ್ಫಟಿಕದ ಸಲಾಕೆಯಂತೆ ತಳವೆಳಗು ಮಾಡಿ, ಸ್ಫಟಿಕದ ಸಲಾಕೆಯಂತೆ ತಳವೆಳಗು ಮಾಡಿ, ಸುಕ್ಷೇತ್ರವನರಿದು ಬೀಜವ ಬಿತ್ತುವಂತೆ, ಸುಕ್ಷೇತ್ರವನರಿದು ಬೀಜವ ಬಿತ್ತುವಂತೆ, ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯಮ್ಮಾಡಿ, ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯಮ್ಮಾಡಿ, ನಿಜೋಪದೇಶವನಿತ್ತು ಆ ಶಿಷ್ಯನ ನಿಜದಾದಿಯ ನೈದಿಸುವನೀಗ, ಜ್ಞಾನಗುರು ಅಸಹಜ ಗುರುವೀಗ ಜಗದಾರಾಧ್ಯನು, ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನಮಲ್ಲಿಕಾರ್ಜುನ, ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನಮಲ್ಲಿಕಾರ್ಜುನ. ಶ್ರೀ ಗುರು ಆದಾತನು ಶಿಷ್ಯನ ಒಳಗೆ ಶೋಧಿಸುತ್ತಾನೆ. ಅಂದರೆ ಅಂತರಂಗವನ್ನು ಶುದ್ಧಗೊಳಿಸಿ ಬಹಿರಂಗವನ್ನು ಸ್ವಚ್ಛಗೊಳಿಸುವವನು. ವೇದ ದೀಕ್ಷೆಯಿಂದ ಅಂತರಂಗದಲ್ಲಿ ವೇದಿಸುವನು. ಆಜ್ಞಾ ನಿರೀಕ್ಷೆಗಳಿಂದ ಬಹಿರಂಗ ಕ್ರಿಯೆಗಳು ಯಥಾರ್ಥವಾಗುವು. ಒಳ ಹೊರಗಿನ ಎರಡು ಸಂಶಯಗಳನ್ನು ನಿವಾರಿಸುವವನು. ಸ್ಫಟಿಕದ ಸಲಾಕೆಯಾಗಲಿ ಮಣಿಯಾಗಲಿ ಒಳ ಹೊರಗು ಶುಭ್ರವಾಗಿರುವಂತೆ ಅಂತರಂಗ ಬಹಿರಂಗಗಳು ಪಾವನಗೊಳ್ಳುವುವು. ಫಲವತ್ತಾದ ಭೂಮಿಯಲ್ಲಿ ಬೀಜವನ್ನು ಬಿತ್ತುವ ಹಾಗೆ ಶುದ್ಧೀಕರಣಿಯಾದ ಜೀವಾತ್ಮನಿಗೆ ಸದ್ಗುರು ಮಂತ್ರೋಪದೇಶವೆಂಬ ಬೀಜವನ್ನು ಬಿತ್ತುವನು, ಅರ್ಥಾತ್ ಮಂತ್ರೋಪದೇಶಗೈಯುವನು. ಇದರಿಂದ ಶಿಷ್ಯನ ಬಾಹ್ಯ ಪ್ರಪಂಚದ ವ್ಯವಹಾರಗಳನ್ನು ನಿವೃತ್ತಗೊಳಿಸಿ ನೈಜವಾದ ಜ್ಞಾನವನ್ನು ನೀಡುವನು. ಹೀಗೆ ಶಿಷ್ಯನಿಗೆ ನಿಜವಾದ ಮೂಲ ಸ್ವರೂಪವನ್ನು ತಿಳಿಸಿಕೊಡುವುದರಿಂದ ಗುರು ಜ್ಞಾನಗುರು ಎನಿಸಿಬಿಡುವನು. ಸಹಜ ಕ್ರಿಯೆಗಳಿಂದ ಗುರುನಾಥನು ಜಗಕ್ಕೆಲ್ಲ ಆರಾಧ್ಯನೆನಿಸುವನು. ಇಂತಹ ಒಂದು ಪರಮ ಗುರುವಿನ ಶ್ರೀಪಾದಕ್ಕೆ ನಮೋ ನಮೋ ಎನ್ಬೇಕೆಂದು ಅಕ್ಕನವರು ನಿರೂಪಿಸಿದ್ದಾರೆ. ಶ್ರೀ ಗುರು ಕೈಗೊಳ್ಳುವ ಕರ್ತವ್ಯವು ಇಲ್ಲಿ ವ್ಯಕ್ತವಾಗಿದೆ. ಒಳಗೆ ಹೊರಗೆ ಶುದ್ಧೈತಿ ಎಂದೇ, ಒಳಗೆ ಶುದ್ಧೈತಿ ಹೊರಗೆ ಶುದ್ಧೈತಿ, ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು ಸ್ಫಟಿಕದ ಸಲಾಕೆಯಂತೆ ತಳಬೆಳಗು ಮಾಡಿ, ಸುಕ್ಷೇತ್ರವನರಿದು ಬೀಜವ ಬಿತ್ತುವಂತೆ, ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯ ಮಾಡಿ, ನಿಜೋಪದೇಶವನಿಟ್ಟು ಆ ಶಿಷ್ಯನ ನಿಜ ಧಾತಿಯ ನೈಂದಿಸುವನೀಗ ಜ್ಞಾನಗುರು, ಆ ಸಹಜ ಗುರುವೀಗ ಜಗದಾರಾಧ್ಯನು, ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕನವರು ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಅರ್ಥಪೂರ್ಣವಾಗಿರುವಂತಹ ವಚನದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.